ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವ ಮತ್ತು ಸಿಖ್ ಸಂಪ್ರದಾಯದಂತೆ ನೆರವೇರಿದೆ. ಆದರೆ ಸ್ಮಾರಕ ಸಂಪ್ರದಾಯದ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ಸ್ಮಾರಕಕ್ಕೆ ಜಾಗ ನಿಗದಿಪಡಿಸಿದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಕೊಳಕು ರಾಜಕೀಯ ಅಂತ ಕಮಲ ಪಡೆ ತಿರುಗಿ ಬಿದ್ದಿದೆ. ದೇಶದ ದಿಕ್ಕು ಬದಲಿಸಿದ ಜ್ಞಾನಿ ಚಿರನಿದ್ರೆಗೆ ಜಾರಿದ್ದಾರೆ. ಆರ್ಥಿಕ ವ್ಯವಸ್ಥೆಗೆ ಅಡಿಪಾಯ ಹಾಕಿದ ಮೇಧಾವಿಯ ಅಂತ್ಯಕ್ರಿಯೆ ಮುಗಿದಿದೆ. ಗೌರವಯುತವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿ ಮನಮೋಹನ್ ಸಿಂಗ್ ಅವರ ಅಂತಿಮ ಕಾರ್ಯ ಮುಗಿಸುವಷ್ಟರಲ್ಲೇ ಸ್ಮಾರಕ ವಿಚಾರವಾಗಿ ರಾಜಕೀಯ ಸಮರ ನಡೆದಿದೆ. ನಿಮಗೆ ಒಪ್ಪಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಮನಮೋಹನ್ ಸಿಂಗ್ ನಿಧನದ ಬೆನ್ನಲ್ಲೇ ಸ್ಮಾರಕ ಜಾಗಕ್ಕೆ ಜಟಾಪಟಿ. ಸ್ಮಾರಕ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಆಗದ್ದಕ್ಕೆ ಕಾಂಗ್ರೆಸ್ ಆಕ್ರೋಶ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಬೆನ್ನಲ್ಲೇ ಸಿಂಗ್ ಸ್ಮಾರಕ ವಿವಾದ ಭುಗಿಲೆದ್ದಿದೆ. ಸಿಂಗ್ ಅಂತ್ಯಕ್ರಿಯೆಗೂ ಮೊದಲೇ ಸ್ಮಾರಕದ ನಿರ್ಮಾಣದ ಸ್ಥಳದ ಬಗ್ಗೆ ಕಾಂಗ್ರೆಸ್ ತಗಾದೆ ತೆಗೆದಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ಇದಕ್ಕೆ ತಿವಿದಿರೋ ಬಿಜೆಪಿ ಸಿಂಗ್ ಹೆಸರಲ್ಲಿ ಕೊಳಕು ರಾಜಕಾರಣ ಮಾಡಬೇಡಿ ಅಂತ ಆಗ್ರಹಿಸಿದೆ. ಸ್ಮಾರಕ ಸ್ಥಳ ನಿಗದಿಪಡಿಸುವಂತೆ ಮೋದಿಗೆ ಪತ್ರ ಬರೆದಿದ್ದ ಖರ್ಗೆ. ಸ್ಮಾರಕ ವಿಚಾರ ಪ್ರಸ್ತಾಪವಾಗಿದ್ದೇ ಇಲ್ಲಿಂದ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲೇ ಸ್ಮಾರಕ ನಿರ್ಮಿಸಬೇಕು ಅಂತ ಮನವಿ ಮಾಡಿದ್ರು. ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ಸ್ಥಳದಲ್ಲಿ ಅವರ ಸ್ಮಾರಕ ನಿರ್ಮಾಣ ಸಂಪ್ರದಾಯವಾಗಿ ನಡೆದುಕೊಂಡು ಬಂದಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಅವರ ಸ್ಮಾರಕವನ್ನ ನಿರ್ಮಿಸಬಹುದಾದ ಸ್ಥಳದಲ್ಲಿ ಅಂತ್ಯಕ್ರಿಯೆ ನಡೆಸಿ ಸ್ಮಾರಕ ಸ್ಥಳ ನಿಗದಿ ಮಾಡಿ. ಈ ಪತ್ರಕ್ಕೆ ಸ್ಪಂದಿಸಿದ ಕೇಂದ್ರ ಗೃಹ ಸಚಿವಾಲಯ 2-3 ದಿನದಲ್ಲಿ ಸ್ಮಾರಕಕ್ಕೆ ಸ್ಥಳ ನಿಗದಿಪಡಿಸಲಾಗುವುದು, ಅಂತ್ಯಕ್ರಿಯೆ ನಿಗಮ್ಬೋಧ್ ಘಾಟ್ನಲ್ಲಿ ನಡೆಯಲಿದೆ ಅಂತ ತಿಳಿಸಿತ್ತು. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ರಾಜ್ಘಾಟ್ನಲ್ಲಿ ಸ್ಮಾರಕಕ್ಕೆ ಕಾಂಗ್ರೆಸ್ನಿಂದ ಪಟ್ಟು. ಸಂಪ್ರದಾಯದಂತೆ ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣ ಮಾಡೋದು ಸಂಪ್ರದಾಯ. ಆದರೆ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನ ಸಾರ್ವಜನಿಕ ಸ್ಮಶಾನ ನಿಗಮ್ಬೋಧ್ ಘಾಟ್ನಲ್ಲಿ ನೆರವೇರಿಸಲಾಗಿದೆ. ಹೀಗಾಗಿ ಇಲ್ಲಿ ಸ್ಮಾರಕ ನಿರ್ಮಾಣ ದೂರದ ಮಾತು. ಈವರೆಗೂ ಸ್ಮಾರಕಕ್ಕೆ ಜಾಗ ನಿಗದಿಪಡಿಸಿಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಸಿಖ್ ಸಮುದಾಯದ ಮೊದಲ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ಸಂಸ್ಕಾರವನ್ನ ನಿಗಮ್ಬೋಧ್ ಘಾಟ್ನಲ್ಲಿ ನೆರವೇರಿಸುವ ಮೂಲಕ ಕೇಂದ್ರ ಸರ್ಕಾರ ಅವಮಾನ ಮಾಡಿದೆ. ದೇಶದ ಈ ಮಹಾನ್ ಪುತ್ರ ಮತ್ತು ಅವರ ಅದ್ಭುತ ಸಮುದಾಯಕ್ಕೆ ಸರ್ಕಾರ ಗೌರವವನ್ನ ತೋರಿಸಬೇಕಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ ಅರ್ಹರು. ಬದುಕಿದ್ದಾಗ ಗೌರವಿಸಲಿಲ್ಲ, ಈಗ ರಾಜಕೀಯ ಮಾಡ್ತಿದೆ ಎಂದ ಬಿಜೆಪಿ. ಕೊಳಕು ರಾಜಕೀಯ ನಿಲ್ಲಿಸಿ ಅಂತ ಕುಟುಕಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಬದುಕಿದ್ದಾಗ ಸಿಂಗ್ ಅವರನ್ನ ಕಾಂಗ್ರೆಸ್ ಗೌರವಿಸಲಿಲ್ಲ, ನಿಧನದ ಬಳಿಕ ರಾಜಕೀಯ ಮಾಡ್ತಿದೆ ಅಂತ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ವಾಗ್ದಾಳಿ ನಡೆಸಿದ್ದಾರೆ. परंतु बहुत दुख की बात है कि कांग्रेस पार्टी जिसने जीवन काल में डॉक्टर मनमोहन सिंह जी को कभी सम्मान नहीं दिया, हमें याद रखना चाहिए कि अंतिम चरण में 2014 में उन्होंने एक राष्ट्रीय स्मृति बनाने का प्रयास किया था, क्योंकि जब उन्हें लगा था कि सरकार जाने वाली है. जिन्होंने अपने जीवन काल में कभी डॉक्टर मनमोहन सिंह को सम्मान नहीं दिया, आज उनकी मृत्यु के बाद भी वह उनके सम्मान के ऊपर सियासत करते नजर आ रहे हैं. ये बहुत दुखद है. ಈ ಮಧ್ಯೆ ಸ್ಮಾರಕಕ್ಕಾಗಿ ಒತ್ತಾಯಿಸ್ತಾ ಇರೋ ಕಾಂಗ್ರೆಸ್ ನಡೆಯನ್ನ ಹಲವರು ಟೀಕಿಸಿದ್ದಾರೆ. ನಮ್ಮ ತಂದೆ ನಿಧನರಾದಾಗ ಸಂತಾಪ ಸೂಚಿಸಲು ಸಿಡಬ್ಲ್ಯೂಸಿ ಸಭೆಯನ್ನೂ ಕರೆದಿರಲಿಲ್ಲ ಅಂತ ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಪುತ್ರಿ ಶರ್ಮಿಷ್ಠಾ ಮುಖರ್ಜಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಸ್ಮಾರಕ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಎಸ್ಪಿ ಬಿಎಸ್ಪಿ ಹೇಳಿದೆ. ಹರೀಶ್, ಟಿವಿ9 ನವದೆಹಲಿ.